ಗೆಳೆಯನಿಗೆ ಇರಲು ಜಾಗ ಕೊಟ್ಟರೆ ಮನೆ ಮಗಳನ್ನೇ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ. ಬಾಬುಲಾಲ್ ಹಾಗೂ ಮಹೇಶ್ ಗೆಳೆಯರು. ಮಹೇಶ್ ಊರಿಗೆ ಹೊರಡುತ್ತಾ ಇರುತ್ತಾನೆ. ಅವನು ಬಾಬುಲಾಲ್ಗೆ ತನ್ನ ಮನೆಯಲ್ಲಿ ಇರಲು ಜಾಗ ಕೊಟ್ಟಿರುತ್ತಾನೆ. ಏಕೆಂದರೆ ಒಂದು ಕಾಲದಲ್ಲಿ ಬಾಬುಲಾಲ್ ಇವನಿಗೆ ಸಹಾಯ ಮಾಡಿರುತ್ತಾನೆ. ಈಗ ಮಹೇಶ್ ಹೊರಡುವ ಮುಂಚೆ ತನ್ನ ಮಗಳು ಡಾಲಿಯನ್ನು ಕರೆಯುತ್ತಾನೆ. ನೋಡಮ್ಮ, ಒಂದು ವಾರದ ಮಟ್ಟಿಗೆ ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗುತ್ತಿದ್ದೇನೆ. ನಿಮ್ಮ ಅಂಕಲ್ಗೆ ಯಾವುದೇ ತೊಂದರೆ ಆಗಬಾರದು. ಆ ರೀತಿ ನೀನು ನೋಡಿಕೊಳ್ಳಬೇಕು. ಇವನು ನನಗೆ ತುಂಬ ಸಹಾಯ ಮಾಡಿದ್ದಾನೆ ಎಂದು ಹೇಳಿ ಹೊರಡುತ್ತಾನೆ. ಆಗ ಡಾಲಿ ಒಪ್ಪಿಕೊಳ್ಳುತ್ತಾಳೆ. ಅವನು ಹೋದ ನಂತರವೇ ಡಾಲಿ ಬಾಬುಲಾಲ್ ಬಳಿ ಬಂದು ಅವನನ್ನು ಆಸೆಯಿಂದ ಮುಟ್ಟುತ್ತಾಳೆ. ನಂತರ ರೂಮಿಗೆ ಹೋಗೋಣ ಎಂದು ಕರೆದುಕೊಂಡು ಬರುತ್ತಾಳೆ. ರೂಮಿನಲ್ಲಿ ಇಬ್ಬರು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ನಂತರ ಪರಸ್ಪರ ಒಪ್ಪಿಗೆಯಿಂದಲೇ ಇಬ್ಬರು ಸ್ವರ್ಗ ಸುಖ ಕಾಣುತ್ತಾರೆ. ಈಗ ಕತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಬಾಬುಲಾಲ್ ದುಬೈನಿಂದ ಬಂದಿರುತ್ತಾನೆ. ಬಹಳ ವರ್ಷಗಳ ನಂತರ ಮಹೇಶ್ನ ಮನೆಗೆ ಬಂದಾಗ ಅವನು ಮನೆಯನ್ನು ನೋಡಿ ಖುಷಿ ಪಡುತ್ತಾನೆ. ನೀನು ನಿನ್ನ ಕಣ್ಣಿನ ಆಪರೇಷನ್ಗೆ ಬಂದಿದ್ದಕ್ಕಾಗಿ ನೀನು ನನ್ನನ್ನು ಮೀಟ್ ಮಾಡುವಂತೆ ಆಯಿತು ಎಂದು ಮಹೇಶ್ ಹೇಳುತ್ತಾನೆ. ನಂತರ ಅಲ್ಲಿಗೆ ಡಾಲಿ ಬರುತ್ತಾಳೆ. ಆಗ ಮಹೇಶ್ ಮಗಳನ್ನು ಪರಿಚಯ ಮಾಡಿಸುತ್ತಾನೆ. ಆಗ ಬಾಬುಲಾಲ್ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ, ವಾವ್, ಏನು ಇಷ್ಟು ದೊಡ್ಡವಳಾಗಿ ಬಿಟ್ಟಿದ್ದಾಳೆ, ನಾನು ನೋಡಿದಾಗ ಚಿಕ್ಕ ಮಗುವಾಗಿದ್ದೆ ಎನ್ನುತ್ತಾನೆ. ಅದೇ ಸಮಯಕ್ಕೆ ಮಹೇಶ್ಗೆ ಕಾಲ್ ಬರುತ್ತದೆ. ಆಗ ಬಾಬುಲಾಲ್ ಬಾರಮ್ಮ ಇಲ್ಲಿ ಅಂತ ಕರೆದು ಆಕೆಯ ಮೈಯನ್ನು ಸವರಾಡಿ, ನೀನು ಎಷ್ಟು ದೊಡ್ಡವಳಾಗಿದ್ದೀಯಾ, ನಿನಗೆ ಹುಡುಗನನ್ನು ನಾನೇ ಹುಡುಕುತ್ತೇನೆ ಎಂದು ಕೆಟ್ಟ ದೃಷ್ಟಿಯಿಂದ ಮುಟ್ಟುತ್ತಾನೆ. ಮತ್ತೆ ಮರುದಿನ ಡಾಲಿ ಸ್ನಾನ ಮಾಡುವಾಗ ಬಾಬು ಅವಳನ್ನು ಕದ್ದು ನೋಡುತ್ತಾರೆ. ಮರುದಿನ ಇಂಟರ್ನೆಟ್ ರಿಪೇರಿ ಹುಡುಗ ಡಾಲಿಯ ಮನೆಗೆ ಬರುತ್ತಾನೆ. ಆಗ ಡಾಲಿ, ನಮ್ಮ ಮನೆಯಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟು ತುಂಬ ದಿನ ಆಗಿತ್ತು, ಈಗ ಬಂದಿದ್ದೀರಾ, ನನಗೆ ಎಲ್ಲ ಆನ್ಲೈನ್ನಲ್ಲಿ ಎಕ್ಸಾಮ್ಸ್ ಇದೆ ಎಂದು ಬೈಯುತ್ತಾಳೆ. ಬಾಬುಲಾಲ್ ಕೂಡ ಯಾರಿವನು ಎಂದು ಕೇಳಿದಾಗ ಡಾಲಿ ಅವನಿಗೆ ವಿವರಿಸಿ ಹೇಳುತ್ತಾಳೆ. ನಂತರ ರಾಹುಲ್ನನ್ನು ಡಾಲಿ ತನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ರೂಮ್ ಲಾಕ್ ಮಾಡುತ್ತಾಳೆ. ಆಗ ರಾಹುಲ್, ಎಷ್ಟು ದಿನ ನಾವು ಹೀಗೆ ಸುಳ್ಳು ಹೇಳಿಕೊಂಡು ಭೇಟಿ ಮಾಡೋದು, ನಾನು ನಿನ್ನ ಬಾಯ್ ಫ್ರೆಂಡ್ ತಾನೇ ಎಂದು ಕೇಳುತ್ತಾನೆ. ಆಗ ಡಾಲಿ, ನಾನೇನು ಮಾಡಲಿ, ಅಪ್ಪನ ತೊಂದರೆ ಇಲ್ಲ, ಆದರೆ ಈಗ ಬಾಬು ಅಂಕಲ್ ಬಂದಿದ್ದಾರೆ, ಅವರ ಮುಂದೆ ನಾವಿಬ್ಬರು ಸಿಕ್ಕಿ ಹಾಕಿಕೊಳ್ಳುವುದು ಬೇಡ, ಅದಕ್ಕಾಗಿ ನಾನು ಸುಳ್ಳು ಹೇಳಿದ್ದೇನೆ ಎಂದು ಹೇಳುತ್ತಾಳೆ. ನಂತರ ಅವರಿಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಬಾಬುಲಾಲ್ ಒಂದು ವಿಡಿಯೋ ನೋಡುತ್ತಾ ಇರುತ್ತಾನೆ. ಆಗ ಡಾಲಿ, ನಿಮ್ಮ ಕಣ್ಣಿನ ಆಪರೇಷನ್ ಆಗಬೇಕಿತ್ತು, ಆದರೆ ಈ ವಿಡಿಯೋವನ್ನು ನೀವು ಹೇಗೆ ಇಷ್ಟು ನೀಟಾಗಿ ನೋಡುತ್ತಿದ್ದೀರಾ ಎಂದು ಕೇಳುತ್ತಾಳೆ. ಆಗ ಬಾಬುಲಾಲ್, ನನಗೆ ಹತ್ತಿರದ ದೃಷ್ಟಿ ಚೆನ್ನಾಗಿಯೇ ಇದೆ, ದೂರದೃಷ್ಟಿ ಮಾತ್ರ ತೊಂದರೆ ಇರೋದು, ನಿಮ್ಮ ಅಪ್ಪನಿಗೆ ತೋರಿಸುವ ಮೊದಲು ನೀನು ಈ ವಿಡಿಯೋ ಒಮ್ಮೆ ನೋಡು ಎಂದು ಹೇಳುತ್ತಾನೆ. ಆಗ ಆಕೆ ನೋಡಿದಾಗ ಗಾಬರಿಯಾಗುತ್ತಾಳೆ, ಏಕೆಂದರೆ ಅವಳ ಹಾಗೂ ರಾಹುಲ್ನ ವಿಡಿಯೋ ಅದರಲ್ಲಿರುತ್ತದೆ. ಆಗ ಡಾಲಿ ಬೇಡಿಕೊಳ್ಳುತ್ತಾಳೆ, ದಯವಿಟ್ಟು ಅಂಕಲ್, ಇದನ್ನು ಅಪ್ಪನಿಗೆ ತೋರಿಸಬೇಡಿ, ಅಪ್ಪನ ಮಾನ ಮರೆಯದೆ ಹೋದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಬಹುದು ಎಂದು ಹೇಳುತ್ತಾಳೆ. ಆಗ ಅವಳ ಕೈ ಹಿಡಿದುಕೊಂಡ ಬಾಬುಲಾಲ್, ಹಾಗಾದರೆ ನೀನು ನಾನು ಹೇಳಿದಂತೆ ಕೇಳಬೇಕು, ನನ್ನನ್ನು ಖುಷಿಪಡಿಸಬೇಕು ಎಂದು ಹೇಳುತ್ತಾನೆ. ಆಗ ಡಾಲಿ, ಇದೆಂತಹ ಮಾತು, ನೀವು ನನ್ನ ತಂದೆಯ ವಯಸ್ಸಿನವರು ಎಂದು ಹೇಳುತ್ತಾಳೆ. ಆಗ ಅವಳ ಜುಟ್ಟನ್ನು ಹಿಡಿದುಕೊಂಡ ಬಾಬುಲಾಲ್, ನೋಡು, ನೀನು ಸ್ನಾನ ಮಾಡುವಾಗಲೂ ಕೂಡ ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದೆ ಎಂದು ಅದನ್ನು ಕೂಡ ನೆನೆಸಿಕೊಂಡು ಹೇಳುತ್ತಾನೆ. ಅದೆಲ್ಲವನ್ನು ನಿನ್ನ ಅಪ್ಪನಿಗೆ ತೋರಿಸಿ ಬಿಡುತ್ತೇನೆ, ಜೊತೆಗೆ ಇಂಟರ್ನೆಟ್ನಲ್ಲೂ ಕೂಡ ವೈರಲ್ ಮಾಡಿಬಿಡುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ಡಾಲಿ ಕಣ್ಣೀರು ಹಾಕುತ್ತಾ ಎಲ್ಲದಕ್ಕೂ ಒಪ್ಪಿಕೊಳ್ಳುತ್ತಾಳೆ. ಸ್ವಲ್ಪ ದಿನಗಳ ನಂತರ ಇವರ ಮನೆಯಲ್ಲೇ ಬಾಬುಲಾಲ್ ಸತ್ತು ಬಿದ್ದಿರುತ್ತಾನೆ. ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ಆಗ ಡಾಲಿ ನಡೆದುದನ್ನು ವಿವರಿಸಲು ಶುರು ಮಾಡುತ್ತಾಳೆ. ಅಂದು ಆಕೆಗೆ ರಾಹುಲ್ನ ಕಾಲ್ ಬರುತ್ತದೆ. ಆಗ ಡಾಲಿ, ಇನ್ನೆಂದಿಗೂ ನೀನು ನನ್ನನ್ನು ಭೇಟಿ ಮಾಡಬೇಡ ಎಂದು ಕಣ್ಣೀರು ಹಾಕುತ್ತಾ ಬೈಯುತ್ತಾಳೆ. ಆಗ ಬಾಬುಲಾಲ್, ನಾನು ಹೇಳಿಕೊಟ್ಟಂತೆ ನೀನು ಮಾಡಿದ್ದೀಯಾ, ಗುಡ್ ಎಂದು ಹೇಳಿ ಅವಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾನೆ. ನಂತರ ಆಕೆ ಕಣ್ಣೀರು ಹಾಕಿ ದೂರ ಹೋದಾಗ ಬೆಡ್ ಮೇಲೆ ಬಂದು, ನಾನು ವಿಡಿಯೋ ಲೀಕ್ ಮಾಡುತ್ತೇನೆ ಎಂದು ಹೆದರಿಸಿ ಹತ್ತಿರ ಬರಲು ನೋಡುತ್ತಾನೆ. ಅದೇ ಸಮಯಕ್ಕೆ ಮಹೇಶ್ ಕೂಡ ಅಲ್ಲಿಗೆ ತಲುಪಿ ಅದನ್ನು ನೋಡಿ ಶಾಕ್ ಆಗುತ್ತಾನೆ. ಅವನು ಕೈಗೆ ಸಿಕ್ಕ ವಸ್ತುವಿನಿಂದ ಬಾಬುಲಾಲ್ನ ತಲೆಗೆ ಹೊಡೆದಾಗ ಅವನ ಪ್ರಾಣ ಅಲ್ಲೇ ಹೋಗಿಬಿಡುತ್ತದೆ. ಡಾಲಿ ಬಚಾವಾಗಿ ಬಿಡುತ್ತಾಳೆ. ಇದೆಲ್ಲವನ್ನು ಪೊಲೀಸರ ಮುಂದೆ ಒಪ್ಪಿಕೊಳ್ಳುತ್ತಾರೆ. ಆಗ ಮಹೇಶ್ನನ್ನು ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ.